ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್. ನಾನು ನಿಮ್ಮ ಶ್ರುತಿ. ಇವತ್ತು ನಮ್ಮ ಕರ್ನಾಟಕದ ಫೇಮಸ್ ಇದ್ಕಿದ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಾಸ್ಟಾಗಿ ಮಾಮೂಲಿ ಸೇಮ್ ಐಟಮ್ ಗೊತ್ತಲ್ಲ, ನಮ್ಮದು ಅಡುಗೆನೇ ಆಗಲ್ಲ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದೆಲ್ಲ ಇಲ್ಲ ಅಂದರೆ ಇಲ್ಲಿ ನಾನು 1 kg ಇದ್ದಕ್ಕಿದ ಬೇಳೆ ಕಾಳನ್ನು ಇದಕ್ಕೆ ಇಟ್ಟುಕೊಂಡಿದ್ದೇನೆ. ಇದ್ರ ಜೊತೆ ಆಲೂಗಡ್ಡೆ ನಾವು ಹಾಕ್ಕೊಳ್ತೀವಿ. ಎಷ್ಟೊಂದು ಜನ ಹಾಕ್ಕೊಳ್ಳಲ್ಲ. ಈ ಥರನೂ ಒಂದು ಸತಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮಸಾಲೆ ಸಾರು ಆಲೂಗಡ್ಡೆ ಇದ್ದರೆ ಏನಾಗಲ್ಲ. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ. ಟೊಮ್ಯಾಟೊ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ, ಲವಂಗ, ಮೆಣಸು ಮತ್ತು ಗಸಗಸೆ. ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಕರಿಬೇವು ಒಂದು 4-5 ಎಸಳು ಅಷ್ಟೇ, ಬೇರೆ ಏನೇನಿಲ್ಲ. ಧನಿಯಾ ಪೌಡರ್, ಮನೆಯಲ್ಲೇ ಮಾಡಿರುವ ಧನಿಯಾ ಪೌಡರ್. ಯಾರಿಗಾದರೂ ಬೇಕಂದರೆ ನನಗೆ ಆರ್ಡರ್ಸ್ ಕೊಡ್ಬೋದು. ಧನಿಯಾ ಪೌಡರ್ ಡೆಲಿವರಿ ಇದೆ. ಮತ್ತು ಈಗ ಒಂದು ಪಾತ್ರೆಯನ್ನು ತಗೊಳ್ಳೋಣ. ದಪ್ಪ ತಳದ ಪಾತ್ರೆ, ಯಾವುದ್ರಲ್ಲಿ ಸಾರು ಮಾಡ್ಕೊಳ್ತೀವಿ ಅದೇ. ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ 2 ಟೇಬಲ್ ಸ್ಪೂನ್ ಮತ್ತು ತುಪ್ಪ ಘಮ ತುಪ್ಪ. ಈಗ ಎಣ್ಣೆ ಮತ್ತು ತುಪ್ಪ ಕಾದ ನಂತರ ಸಾಸಿವೆಯನ್ನು ಹಾಕ್ಕೊಳ್ಬೇಕು. ಸಾಸಿವೆ ಡ್ಯಾನ್ಸ್ ಆಡುತ್ತೆ. ಡ್ಯಾನ್ಸ್ನ ನಂತರ ಈಗ ಈರುಳ್ಳಿ ಮತ್ತು ಕರಿಬೇವೇನು ಇಟ್ಕೊಂಡಿದ್ವಲ್ಲ ಒಗ್ಗರಣೆಗೆ, ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕರಿಬೇವು ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗಲಿ. ಈರುಳ್ಳಿಗೆ ಸ್ವಲ್ಪ ಉಪ್ಪು ಬೇಕಾದರೆ ಆ್ಯಡ್ ಮಾಡ್ಕೊಬೋದು, ಬೇಡ ಬಿಡಿ, ಕಾಳಿಗೆ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತು ಕರಿಬೇವನ್ನ ಫ್ರೈ ಮಾಡ್ಕೊಳ್ಳೋಣ ಮೊದಲು. ಇವಾಗ ಇದಕ್ಕೆ ಇದ್ಕಿದ ಬೇಳೆ ಕಾಳನ್ನು ಹಾಕಿಕೊಳ್ಳಬೇಕು. ಆಲೂಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಎಣ್ಣೆಯಲ್ಲೇ ಇದ್ಕಿದ ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದು ಏನಂದರೆ ಇದ್ಕಿದ ಬೇಳೆನ ನಾವು ಇದ್ಕಕ್ಕೆ ಕಾಳನ್ನ ನೆನೆಸಿರ್ತೀವಿ. ಅವರೆಕಾಯಿನ ಬಿಡಿಸ್ಬಿಟ್ಟು ನೀರಲ್ಲಿ ನೆನೆಸಿಟ್ಟಿರ್ತೀವಿ. ಅದು ನೆಂದ ಮೇಲೇ ಇದ್ಕೋದು. ಅಟ್ಲೀಸ್ಟ್ ಒಂದು ಮೋಸ್ಟ್ ಪ್ರಾಬಬ್ಲಿ 4 to 5 hours ಆದರೂ ನೆನೆಸಿರ್ತೀವಿ. ಅದು ಏನಂದರೆ ನೀರಿನ ಅಂಶ ಇರುತ್ತೆ ಇದ್ಕಿದ ಬೇಳೆಯಲ್ಲಿ. ಸೊ ಆ ನೀರಿನ ಅಂಶ ಎಲ್ಲ ಬಿಡಲಿ. ಇಲ್ಲಿ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಉಪ್ಪು ಕೂಡ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಲಿ. ನೀವು ಲೋ ಫ್ಲೇಮಲ್ಲೇ ಸಿಮ್ಮಲ್ಲೇ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೋದು. ಇಲ್ಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಾಡಿಸ್ತೀನಿ ಅಂದ್ರೂ ಪರವಾಗಿಲ್ಲ. ಇಲ್ಲಿ ನಾನು ಇದೆಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ನ ಕೊಟ್ಬಿಟ್ಟು ಲೋ ಫ್ಲೇಮ್ಗೆ ಇಟ್ಬಿಟ್ಟು ನಾನು ಒಂದು ಕಡೆ ಇಟ್ಬಿಡ್ತೀನಿ. ನಂತರ ಒಂದು ಕಡೆ ಅಂದರೆ ಒಲೆ ಮೇಲೇ ಬೇರೆ ಸ್ಟವ್ ಮೇಲೆ ಇಟ್ಬಿಡ್ತೀನಿ. ಇಟ್ಬಿಟ್ಟು ನೆಕ್ಸ್ಟು ಮಸಾಲೆಗೆ ಏನು ಮಾಡ್ಕೊಳ್ಬೇಕಲ್ಲ, ರುಬ್ಕೊಬೇಕಲ್ಲ, ಅದಕ್ಕೆ ಎಲ್ಲ ನಾನು ರೆಡಿ ಮಾಡ್ಕೊಳ್ತೀನಿ. ಸಿಮ್ಮಲ್ಲಿ ಇಟ್ಬಿಟ್ಟು ಇವಾಗ ಇದ್ರದ್ದು ಜಾಗನ ಚೇಂಜ್ ಮಾಡ್ತೀನಿ. ಈ ಥರ ಪ್ಲೇಟ್ ಮುಚ್ಚಿಬಿಟ್ಟು ಅದು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈಗ ಮಸಾಲೆಗೆ ಹುರ್ಕೊಳ್ಳೋದಕ್ಕೆ ಬಾಣಲಿಗೆ ಎಣ್ಣೆ ನಂತರ ಇದು ಚಕ್ಕೆ, ಲವಂಗ, ಮೆಣಸು ಮತ್ತು ಗಸಗಸೆನ ಎಣ್ಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಗಸಗಸೆ ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ, ಇಲ್ಲಾಂದರೆ ಅದು ನುಣ್ಣಕ್ಕಾಗಲ್ಲ ಸಾರಲ್ಲಿ. ಸೊ ಅದಕ್ಕೆ ಈಗ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸಾರಿಗೆ ಉರಿಲೇಬೇಕು ಅಂತ ಏನಿಲ್ಲ, ಕೆಲವರು ಉರಿದೇನೋ ಮಾಡ್ತಾರೆ. ಬಟ್ ಅದೇನೋ ಮಸಾಲೆ ಸಾರು ಅಂದರೆ ನನಗೆ ಹುರಿದ್ಬಿಟ್ಟು ಮಾಡಿದ್ರೇ ಸಮಾಧಾನ. ನಮ್ಮ ಮನೇಲಿ ಇದೇ ಥರನೇ ಮಾಡೋದು. ಚಿಕನ್ ಸಾರು, ಮಟನ್ ಸಾರು ಎಲ್ಲ ಮಸಾಲೆ ಐಟಮ್ ಸಾರಿಗೆ ಈ ಥರ ಹುರಿದೇ ಮಾಡೋದು. ಸೊ ಇದಕ್ಕೆ ಇವಾಗ ಬೆಳ್ಳುಳ್ಳಿ, ಶುಂಠಿ, ಅಲ್ಲೇನೇನು ಐಟಮ್ಸ್ ಇತ್ತಲ್ವ ಎಲ್ಲ ಆ್ಯಡ್ ಮಾಡಿಕೊಂಡು ಎಲ್ಲ ಒಂದೇ ಸತಿ ಹಾಕ್ಕೊಂಡು ಉರಿಬಾರ್ದು. ಈ ಥರ ಬ್ಯಾಚ್ ಬೈ ಬ್ಯಾಚ್. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಬೆಳ್ಳುಳ್ಳಿ, ಶುಂಠಿ ಅದೊಂದು ಸ್ವಲ್ಪ ಫ್ರೈ ಆದ ನಂತರ ತೆಂಗಿನಕಾಯಿ, ಈ ಥರ ಒಂದು ಐಟಮ್ ಆದಮೇಲೆ ಒಂದು ಐಟಮೇ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ, ಒಳ್ಳೆಯದು. ಈಗ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಅದು ಕಟ್ ಮಾಡಿದ್ದೀನಿ ಟೊಮೆಟೊ, ಅದು ಆದರೆ ಆ ಥರ ಕಟ್ ಮಾಡಿದ್ದೀನಿ ನೋಡಿ, ಹಿಂಗೆ ಅಂತ. ಈಗ ನೆಕ್ಸ್ಟು ಮೆಣಸಿನಕಾಯಿಯನ್ನು ಹಾಕ್ಕೊಂಡು ಎಲ್ಲವನ್ನು ಹುರಿದ ನಂತರ ಇದಕ್ಕೆ ಧನಿಯಾ ಪುಡಿ ಕೂಡ ಹಾಕ್ಕೊಂಡು ಹುರ್ಕೊಳ್ಬೇಕು. ಇಲ್ಲಿ ಒಂದು ಸತಿ ಇದ್ಕಿದ ಬೇಳೆನ ಚೆಕ್ ಮಾಡ್ಕೊಳ್ಳೋಣ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಅದು ನೀರೆಲ್ಲ ಬಿಟ್ಕೊಂಡಿರುತ್ತೆ ನೋಡಿ. ಅಲ್ಲಿ ನಾನೇನು ಆ್ಯಡ್ ಮಾಡಿರೋ ನೀರೆಲ್ಲ, ಅದು ಉಪ್ಪು ಕೂಡ ಹಾಕ್ಕೊಂಡಿರೋದ್ರಿಂದ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಚೆನ್ನಾಗಿ ಇಂಗಲಿ, ಸಾರು ಚೆನ್ನಾಗಿರುತ್ತೆ. ಆವಾಗ ಮಟನ್ ಚಿಕನ್ಗೂ ಇದನ್ನು ನೀವು ಅಳವಡಿಸ್ಕೊಳ್ಬೋದು. ಎಣ್ಣೆಗೆ ಮಟನ್ ಚಿಕನ್ ಹಾಕಿದಾಗ ಆ ನೀರೆಲ್ಲ ಸುಂಡಬೇಕು ಅಂತಾರೆ. ಆ ನೀರೆಲ್ಲ ಸುಂಡ್ರೆ ಚೆನ್ನಾಗಾಗುತ್ತೆ. ಸುಂಡೋದು ಅಂದರೆ ನೀರು ಫುಲ್ಲು ಡ್ರೈ ಆಗೋದು ಅಂತ. ಇದೆಲ್ಲ ಕನ್ನಡ ಭಾಷೆ ಇದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ದೊಡ್ಡವರೆಲ್ಲ ಯೂಸ್ ಮಾಡ್ತಾರೆ ಈ ಥರ ನೀರು ಸುಂಡೋದು, ನೀರು ಇಂಗಲಿ ಎಲ್ಲ. ಇದಕ್ಕೆ ಧನಿಯಾ ಪುಡಿ ಕೂಡ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟೇ ಸಾಕು, ಫ್ರೈ ಆಗಿದೆ ಇದು ಚೆನ್ನಾಗಿ. ಕೊತ್ತಂಬರಿ ಒಂದು ಲಾಸ್ಟಲ್ಲಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಮುಗೀತು. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಹೈ ಫ್ಲೇಮಲ್ಲೆಲ್ಲ ಫ್ರೈ ಮಾಡಿಕೊಂಡು ಅದು ಸೀದೋಗೋದು ಅದೆಲ್ಲ ಆದರೆ ಸಾರು ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಾಯಿತು, ಕೊತ್ತಂಬರಿ ಹಾಕ್ಕೊಂಡು ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇದನ್ನು ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಬಿಕೊಳ್ಳಬೇಕು.
ಒಳ್ಕಲ್ಲಲ್ಲೂ ಮಾಡ್ಬೋದಾಗಿತ್ತು, ಗೊತ್ತಲ್ಲ ಸೋಂಬೇರಿತನ. ಅಯ್ಯೋ ಅಷ್ಟೊಂದು ರುಬ್ಬಬೇಕು, ಯಾರು ರುಬ್ತಾರೆ ಅಂತ ಮಾಡಲಿಲ್ಲ. ಒಳ್ಕಲ್ಲಲ್ಲಿ ಮಾಡಿದರೆ ಇನ್ನೂ ಸಖತ್ತಾಗಿರ್ತಾಯಿತ್ತು ಅನಿಸುತ್ತೆ ಸಾರು. ಇಲ್ಲಿ ಮಸಾಲೆ ರೆಡಿ, ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ರುಬ್ಕೊಂಡು. ಇಲ್ಲಿ ಎಲ್ಲ ಡ್ರೈ ಆಗಿದೆ, ಅದರಲ್ಲಿ ಇದ್ದಿದ್ದ ನೀರೆಲ್ಲ ಕರೆಕ್ಟಾಗಿದೆ. ಕಾಳು ನನಗೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಕೆ ಇಷ್ಟ ಇಲ್ಲ. ಇಲ್ಲಿ ಮಸಾಲೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಜಿಗಿ 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 ಅಂತ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ನಾವು ಎಲ್ಲ ಹುರಿದ್ಬಿಟ್ಟು ರುಬ್ಕೊಂಡಿದ್ದೀವಲ್ಲ, ಸೊ ಹಸಿ ವಾಸನೆ ಆ ಥರ ಎಲ್ಲ ಏನೂ ಇರಲ್ಲ, ಚೆನ್ನಾಗೇ ಇರುತ್ತೆ. ನಾವು ವಾಟರ್ ಕೊಟ್ಕೊಳ್ಬೋದು. ನಾನಿವಾಗ ಬಾಣಲಿಯಲ್ಲಿ ಏನು ಹುರ್ಕೊಂಡಿದ್ನಲ್ಲ ಆವಾಗಲೇ, ಅದರಲ್ಲೇ ನೀರು ಕಾಯೋಕ್ಕೆ ಆಲ್ರೆಡಿ ಇಟ್ಕೊಂಡಿದ್ದೀನಿ. ಬಿಸಿ ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ, ಬಿಸಿ ನೀರು ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದು ಮಿಕ್ಸಿ ಜಾರ್ನ ಕ್ಲೀನ್ ಮಾಡಿದ್ದಂಥ ತೊಳ್ಕೊಂಡಿದ್ದಂಥ ನೀರನ್ನ ಹಾಕ್ಕೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ಕೊಳ್ಬೇಡಿ, ಚೆನ್ನಾಗಿರಲ್ಲ. ಅದೇನೋಪ್ಪ ನಮ್ಗೆ ಇಷ್ಟನೇ ಆಗಲ್ಲ ಕುಕ್ಕರಲ್ಲಿ ಮಾಡಿದ್ರೆ ಸಾರು. ಹಿಂಗೆ ಇರಬೇಕು. ಕಾಳು ತೀರ ಬೆಂದೋಗ್ಬಿಡುತ್ತೆ ಕುಕ್ಕರ್ಗೆಲ್ಲ ಹಾಕಿದ್ರೆ. ಕೆಲವರು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ವಿಸಿಲು ಕೂಗಿಸ್ಕೊಂಡ್ಬಿಡ್ತಾರೆ, ನಂಗೆ ಇಷ್ಟ ಆಗಲ್ಲ. ಬಾಣಲಿಯಲ್ಲಿ ನೀರು ಬಿಸಿನೀರಿತ್ತು, ಬಿಸಿನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀರು ಬೇಕು, ಕಾಳೆಲ್ಲ ಬೇಯಬೇಕಲ್ವ, ಕಾಳು ಆಲೂಗಡ್ಡೆ ಎಲ್ಲ. ಸೊ ನೀರು ಬೇಕು, ನೀರು ಕೊಡಿ. ಆಮೇಲೆ ಅದು ಕುದ್ದು ಕಡಿಮೆ ಆಗುತ್ತೆ. 20 ಮಿನಿಟ್ಸ್ ಬೇಕು ಇದು ಸಾರಾಗೋಕ್ಕೆ, ಕಾಳೆಲ್ಲ ಕ್ಲೀನಾಗಿ ಬೆಂದು ಎಲ್ಲ ಆಗೋಕ್ಕೆ. ಸ್ವಲ್ಪ ಆವಾಗಲೇ ಹಾಕ್ಕೊಂಡಿದ್ವಿ ಉಪ್ಪು, ನನಗೆ ಗೊತ್ತು ಸ್ವಲ್ಪ ಕಡಿಮೆನೇ ಇರುತ್ತೆ ಅಂದ್ಬಿಟ್ಟು ಇಲ್ಲಿ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇಟ್ಬಿಟ್ರೆ 20 ನಿಮಿಷ ಇದ್ರ ಸವಾಸಕ್ಕೆ ಹೋಗಬೇಡಿ, ಅದಾಗದೆ ಚೆನ್ನಾಗಿ ಬೆಂದಿರುತ್ತೆ. ನಿಮಗೆ ಆಗಿದೆ ಸಾರು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಘಮ 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 ಅಂತ ಇದ್ಕಿದ ಬೇಳೆ ವಾಸನೆ ಹೆಂಗೆ ಬರ್ತಾ ಇರುತ್ತೆ ಗೊತ್ತಾ? ಇಡೀ ಮನೆ ನಿಮ್ಮ ರೋಡವರೆಲ್ಲ ಕೇಳಬೇಕು, ಏನು ರೀ ಸಾರು ಅಂತ, ಹಂಗೆ ಬರ್ತಾ ಇರುತ್ತೆ ವಾಸನೆ. ನೋಡಿ ಅಲ್ಲಿ ಫುಲ್ಲು ಸುತ್ತು ಎಣ್ಣೆ ಬಿಟ್ಕೊಂಡಿದೆ. ದಟ್ ಮೀನ್ಸ್ ನಮ್ಮ ಕಾಳುಗಳು ಚೆನ್ನಾಗಿ ಬೆಂದಿವೆ, ಸೂಪರಾಗಿ ಆಗಿದೆ ನಮ್ಮ ಸಾರು ಅಂತ ಅರ್ಥ. ಈಗ ನಮ್ಮ ಸಾರು ರೆಡಿ ಇದೆ. ನೀವು ಮುದ್ದೆ ಮಾಡ್ಕೊಳ್ಳಿ, ದೋಸೆ ಮಾಡ್ಕೊಳ್ಳಿ, ಚಪಾತಿ ಮಾಡ್ಕೊಳ್ಳಿ, ಪೂರಿ ಮಾಡ್ಕೊಳ್ಳಿ. ಡೆಡ್ಲಿ ಕಾಂಬಿನೇಷನ್ ಗುರು ಇದ್ರ ಜೊತೆಗೆಲ್ಲ. ಪೂರಿ ಅಂತೂ ಸೂಪರಾಗಿರುತ್ತೆ ಇದ್ಕಿದ ಬೇಳೆ ಸಾರು ಜೊತೆ. ಇಲ್ಲಿ ನಾನು ದೋಸೆಗಳನ್ನು ಮಾಡಿಕೊಂಡಿದ್ದೇನೆ ಇದ್ಕಿದ ಬೇಳೆ ಸಾರು ಜೊತೆ. ದೋಸೆ ಅವರೆಬೇಳೆ ದೋಸೆ. ಸೊ ಇಲ್ಲಿ ನಾನು ದೋಸೆ ಜೊತೆ ಮಾಡ್ಕೊಂಡಿದ್ದೀನಿ, ನೀವು ಮುದ್ದೆ ಜೊತೆ ಮಾಡ್ಕೊಳ್ಳಿ. ಈ ಥರ ಪ್ರೊಸೀಜರಲ್ಲಿ ಒಂದು ಸತ ಟ್ರೈ ಮಾಡಿ ನೋಡಿ, ಹೇಗಿರ್ತು, ಮಾಡಿದ್ರಾ ಮಾಡಲಿಲ್ವಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.